ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದ 56ನೇ ಸರ್ಗ ಮುಕ್ತಾಯ ಆದಾಗ ಸೀತೆಯನ್ನು ರಾವಣ ಅಪಹಾರ ಮಾಡಿ ತನ್ನ ನಗರದಲ್ಲಿ ಇಟ್ಟಿದ್ದರ ವರ್ಣನೆ ಮುಗಿದಿತ್ತು. ಅದಾದಮೇಲೆ ಪ್ರಕ್ಷಿಪ್ತ ಸರ್ಗದಲ್ಲಿ ಬ್ರಹ್ಮನ ಆಜ್ಞೆಗನುಸಾರವಾಗಿ ಇಂದ್ರ ಲಂಕಾನಗರಕ್ಕೆ ನಿದ್ರಾದೇವಿಯ ಜೊತೆಗೆ ಬಂದು ಅಲ್ಲಿದ್ದ ರಾಕ್ಷಸ ಸ್ತ್ರೀಯರಿಗೆ ಕಾವಲುಗಾರರಿಗೆ ನಿದ್ರೆ ಬರುವಂತೆ ಮಾಡಿ ಸೀತೆಗೆ 10,000 ವರ್ಷ ವಾಲ್ಮೀಕಿ ರಾಮಾಯಣ ಹೇಳುವಂತೆ, 1 ವರ್ಷ ಆನಂದ ರಾಮಾಯಣ ಹೇಳುವಂತೆ, ಹಸಿವೇನೇ ಆಗದೇ ಇರುವಂಥ ಒಂದು ಆಹಾರವನ್ನು, ಹಾಲಿನಿಂದ ಮಾಡಿದ ಆಹಾರವನ್ನು ಕೊಂಡುಕೊಟ್ಟ. ಅದನ್ನು ಅವಳು ರಾಮ ಲಕ್ಷ್ಮಣ ಎಲ್ಲ ದೇವತೆಗಳು, ಆಮೇಲೆ ಅತಿಥಿಗಳು, ಆಕಳು ಇದಕ್ಕೆಲ್ಲದಕ್ಕೂ ಅರ್ಪಣೆ ಮಾಡಿಕೊಟ್ಟು ತಾನು ಕೂಡ ಭಕ್ಷಣೆ ಮಾಡಿದ್ಳು. ತನ್ನ ದುಃಖ ಸಂಕಟ ಹಸಿವು ನೀರಡಿಕೆ ಇದನ್ನೆಲ್ಲ ನೀಗಿಕೊಂಡ್ಲು ಅನ್ನುವಲ್ಲಿಗೆ ಪ್ರಕ್ಷಿಪ್ತ ಸರ್ಗ ಮುಕ್ತಾಯ ಆಗಿತ್ತು. ಅದು ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ ಪ್ರಕ್ಷಿಪ್ತ ಸರ್ಗ ಆದ್ರೂ ಆನಂದ ರಾಮಾಯಣದಲ್ಲಿ ಆ ಘಟನೆಯ ವರ್ಣನೆ ಇದ್ದಿದ್ದರಿಂದ ಅದನ್ನು ಪ್ರಾಮಾಣಿಕ ಘಟನೆ ಅಂತ ನಾವು ಕೂಡ ಭಾವಿಸಲಿಕ್ಕೆ ಯಾವುದೇ ತೊಂದರೆ ಇಲ್ಲ. ಅದಾದ ಬಳಿಕ 57ನೇ ಸರ್ಗ ರಾಮಾಯಣದಲ್ಲಿ ಆ ಜಿಂಕೆಯನ್ನು ಕೊಂದ ಬಳಿಕ ರಾಮ ತನ್ನ ಆಶ್ರಮದ ಕಡೆಗೆ ಧಾವಿಸಿದ, ಅವಸರದಿಂದ ಧಾವಿಸಿದ. ಅವನ ಹಿಂಭಾಗದಲ್ಲಿ ಒಂದು ಗುಳ್ಳೆ ನರಿ ಕೆಟ್ಟ ದನಿಯಿಂದ ಊಳಿಟ್ಟಿತ್ತು. ಅವನಿಗೆ ಇದಾಕೋ ಅಪಶಕುನ ಅನಿಸಿತು. ನಮಗೆ ಯಾವುದೋ ಆಪತ್ತು ಬಂದು ಒದಗಿದೆ, ಯಾವುದೋ ರಾಕ್ಷಸರು ಸೀತೆಯನ್ನು ಅಪಹಾರ ಮಾಡಿರಬಹುದು ಅಥವಾ ಅವಳನ್ನು ತಿಂದು ಮುಗಿಸಿರಬಹುದು. ನನ್ನ ದನಿಯನ್ನು ಅನುಕರಣೆ ಮಾಡಿ ಮಾರೀಚ ಹಾ ಸೀತಾ ಹಾ ಲಕ್ಷ್ಮಣ ಅಂತ ಆಕ್ರೋಶ ಮಾಡಿದ್ನಲ್ಲ, ಅದನ್ನೇನಾದರೂ ಲಕ್ಷ್ಮಣ ಕೇಳಿದರೆ ಆ ಆರ್ಥ ಧ್ವನಿ ನನ್ನದೇ ಅಂತ ಭಾವಿಸಿ ಸೀತೆನೂ ಕೂಡ ಭಯಪಟ್ಟು ಅವನನ್ನು ಕಳಿಸಿಕೊಟ್ಟಿರಬಹುದು. ನನ್ನ ಬಳಿಗಾದ ಲಕ್ಷ್ಮಣ ಧಾವಿಸ್ತಾನೆ. ಅದೇ ಸಮಯವನ್ನು ಪ್ರತೀಕ್ಷೆ ಮಾಡಿಕೊಂಡು ರಾಕ್ಷಸರು ಆ ಸೀತೆಯನ್ನು ಸಂಹಾರ ಮಾಡಲಿಕ್ಕೆ ಸಂಚು ಮಾಡಿದ್ದಿರಬಹುದು. ಲಕ್ಷ್ಮಣ ಇಲ್ಲಿಗೆ ಕೂಡಲೇ ಬರ್ತಾನೆ, ಕೆಟ್ಟ ಅಪಶಕನಗಳು ನನಗೆ ಕಾಣ್ತಿದೆ ಅಂತ ಆಲೋಚನೆ ಮಾಡಿದ ಅವನು. ಅವನ ಮುಂಭಾಗದಲ್ಲಿ ಅನೇಕ ಮೃಗ ಪಕ್ಷಿಗಳು ಹಾದು ಹೋದವು. ಅವು ಬಲಗಡೆಯಿಂದ ಪ್ರದಕ್ಷಿಣಾಕಾರವಾಗಿ ಹೋಗಲಿಲ್ಲ. ಅವನಿಗೆ ಪ್ರದಕ್ಷಿಣಾಕಾರವಾಗಿ ಹೋಗಿದ್ರೆ ಅದು ಬಹಳ ಭಯಂಕರವಾದಂಥ ಉತ್ಪಾತ ಆಗಿರ್ತಿತ್ತು. ಅವು ಎಡಭಾಗದಿಂದ ಅಪ್ರದಕ್ಷಿಣಾಕಾರವಾಗಿ ಹೋದವು. ಅದನ್ನು ನೋಡಿ ಆತನ ಸಂಕಟ ಆತಂಕ ಮತ್ತಷ್ಟು ಹೆಚ್ಚಿತು. ಲಕ್ಷ್ಮಣ ತನ್ನ ಕಡೆ ಬರ್ತಿರೋದನ್ನು ನೋಡಿದ. ಲಕ್ಷ್ಮಣನ ಮುಖ ಬಾಡಿ ಹೋಗಿತ್ತು. ಇಬ್ಬರ ಸ್ಥಿತಿನೂ ಒಂದೇ ಆಗಿತ್ತು. ಸೀತೆಯ ವಿಷಯವಾಗಿ ಇಬ್ಬರು ಕೂಡ ಆತಂಕಿತರಾಗಿದ್ದರು. ರಾಮ ಲಕ್ಷ್ಮಣನ ನೋಡಿದ ಕೂಡಲೇ ಸ್ವಲ್ಪ ಕಠಿಣವಾಗಿ ಮಾತಾಡಿದ ಆತನ ಜೊತೆಗೆ. ಅಹೋ ಲಕ್ಷ್ಮಣ ಗರಿಷ್ಯಂತೆ ಕೃತಂ ಯಸ್ತಂ ವಿಹಾಯತಾಂ ಸೀತಾಮಿಹಾಗತ ಸೌಮ್ಯ ಕಚ್ಚಿತ್ ಸ್ವತಿ ಭವೇದಿಹ. ಸೀತೆಯನ್ನು ಒಬ್ಬಳನ್ನೇ ಅಲ್ಲಿ ಬಿಟ್ಟು ಬಂದಿ ಆಶ್ರಮದಲ್ಲಿ, ನೀನು ಹೀಗೆ ಮಾಡಬಾರ್ದಾಗಿತ್ತು. ಇದು ನಮಗೆ ಯಾವುದೋ ಆಪತ್ತು ಬಂದು ಒದಗಿದೆ ಅನ್ನೋದಕ್ಕೆ ಸೂಚನೆ. ಅನೇಕ ಅಪಶಕನಗಳನ್ನು ನಾನು ಕಾಣ್ತಿದ್ದೇನೆ ಅಂತ ಹೇಳಿದ ರಾಮನಿಗೆ. ಮತ್ತೆ ಆ ಮಾರೀಚ ಅನ್ನುವಂಥ ಜಿಂಕೆ ರೂಪದಲ್ಲಿ ಏನು ಬಂದಿದ್ದ, ಅದರ ಕಥೆ ಏನಾಯಿತು ಅನ್ನೋದನ್ನು ಆ ಲಕ್ಷ್ಮಣನಿಗೆ ವಿವರಿಸಿ ಹೇಳಿದ. ಸೀತೆ ಅಪಹೃತರಾಗಿರಬೇಕು ಅಥವಾ ಸತ್ತೋಗಿರಬೇಕು ಅಥವಾ ದಿಕ್ಕು ದೆಸೆ ಕಾಣದಂಥ ಯಾವುದೋ ಮಾರ್ಗದಲ್ಲಿ ಆಕೆ ತಪ್ಪಿಸ್ಕೊಂಡಿರಬೇಕು ಅಂದ ರಾಮ. ಅಲ್ಲಿಗೆ ವಾಲ್ಮೀಕಿ ರಾಮಾಯಣದ 57ನೇ ಸರ್ಗ ಅದು ಅರಣ್ಯಕಾಂಡದ್ದು ಅದು ಸಮಾಪ್ತ ಆಗಿದೆ. ಮತ್ತು 4ನೇ ಸಂಪುಟ ಕೂಡ ಅಲ್ಲಿಗೆ ಸಮಾಪ್ತ ಆಗಿದೆ. 5ನೇ ಸಂಪುಟ ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದ ಮುಂದಿನ ಸರ್ಗ 58ನೇ ಸರ್ಗ. ನಾನು ದಂಡಕಾರಣ್ಯಕ್ಕೆ ಹೊರಟಾಗ ಅವಳಿಗೆ ಅರಮನೆಯಲ್ಲೇ ಇರುವಂತ ಹೇಳಿದ್ದೆ. ಅರಣ್ಯದಲ್ಲಿ ನಾನಾ ರೀತಿಯಾದ ವಿಪತ್ತುಗಳನ್ನು ನಾವು ಕಾಣಬಹುದು, ಹಾಗಾಗಿ ಅರಮನೆಯಲ್ಲೇ ಇಲ್ಲಿ ಬರಬೇಡ ಅಂತ ನಾನು ಹೇಳಿದ್ದೆ ಅವಳಿಗೆ. ಆದರೂ ಅವಳು ನನ್ನನ್ನು ಹಿಂಬಾಲಿಸಿ ಬಂದು ದುಃಖದ ಸಂದರ್ಭದಲ್ಲಿ ನನಗೆ ಅವಳು ಯಾವತ್ತೂ ಕೂಡ ಜೊತೆಗಾರಳಾಗಿತ್ತು. ಒಂದು ಮುಹೂರ್ತನೂ ಕೂಡ ಅವಳನ್ನು ಬಿಟ್ಟು ನನಗೆ ಬದುಕಲಿಕ್ಕೆ ಅಪೇಕ್ಷೆ ಇಲ್ಲ.
ಅವಳು ಬದುಕಿದ್ದಾಳೋ ಇಲ್ವೋ ನಿನಗೇನು ಅನಿಸ್ತದೆ ಅಂತ ಕೇಳಿದೆ ಲಕ್ಷ್ಮಣನನ್ನ. ನನ್ನ ಈ ಅರಣ್ಯವಾಸ, ನಾನೇ ಅರಣ್ಯಕ್ಕೆ ಭಾವಿಸಿ ಬಂದೆ, ತಂದೆ ಮಾತನ್ನು ಸತ್ಯವನ್ನಾಗಿ ಮಾಡಬೇಕು ಅಂತ, ಇದು ವ್ಯರ್ಥ ಆಗಲಿಕ್ಕಿಲ್ಲ ತಾನೇ ಅಂತ ಕೇಳಿದೆ. ಯಾಕೆ ಅಂತಂದರೆ ಸೀತೆ ಬದುಕಿದ್ರೆ ನಾನು ಇಲ್ಲಿ ತನಕ ಕಷ್ಟಪಟ್ಟು ಮಾಡಿದ ವನವಾಸ ಏನಿದೆ ಇದು ಸಾರ್ಥಕ ಆದಂತೆ. ಬರೇ ವನವಾಸ ಅಲ್ಲ, ಮನುಷ್ಯ ಮಾಡುವಂಥ ಯಾವುದೇ ಕೆಲಸಗಳು ಅವನು ಸಪತ್ನೀಕ ಆಗಿದ್ದರೆ, ಪತಿಯ ಜೊತೆಗೂಡಿ ಆ ಧರ್ಮ ಕಾರ್ಯಗಳನ್ನು ಮಾಡಿದರೆ ಅವೆಲ್ಲ ಸಾರ್ಥಕ ಆದಂತೆ. ಇಲ್ಲದೇ ಇದ್ದರೆ ಕಷ್ಟಪಟ್ಟು ಶರೀರವನ್ನು ದಂಡಿಸಿ ಮನಸ್ಸಿಗೆ ಅನಾನುಕೂಲ ಅಹಿತವಾಗುವಂತೆ ಮಾಡಿ ಇಷ್ಟೆಲ್ಲ ಕಾರ್ಯಗಳನ್ನು ಮಾಡಿದರೂ ಕೂಡ ಅಪತ್ನೀಕನಾದವನಿಗೆ ಅದರ ಫಲ ಇಲ್ಲ. ಹಾಗಾಗಿ 14 ವರ್ಷದ ವನವಾಸ ಮಾಡಬೇಕು ಅಂತ ಪ್ರತಿಜ್ಞೆಯನ್ನು ಮಾಡಿದ್ದೆ ನಾನು. ಹೆಚ್ಚು ಕಡಿಮೆ ಅವಳ ಜೊತೆಗೆ ಸೇರೇ ಪ್ರತಿಜ್ಞೆ ಮಾಡಿದ್ದೆ, ಅವಳ ಜೊತೆಗೆ ಸೇರೇ ಸಂಕಲ್ಪ ಮಾಡಿದಂತಾಗಿತ್ತು. ಇಲ್ಲಿ ತನಕ ಅವಳ ಜೊತೆಗಿದ್ದು, ಇನ್ನು ನಾನು ಕೆಲವು ತಿಂಗಳು ಮಾತ್ರ ವನವಾಸದ ಅವಧಿ ಅವಶಿಷ್ಟಾಗಿರುವಾಗ ಅವಳನ್ನು ಬಿಟ್ಟು ಅಯೋಧ್ಯೆಗೆ ಹೋದರೆ ಅಲ್ಲಿ ನಾನು ಮಾಡೋದೇನಿದೆ? ನಾನು ಸಾಮ್ರಾಜ್ಯ ಸಿಂಹಾಸನದ ಮೇಲೆ ಕೂತು ಪಟ್ಟಾಭಿಷೇಕ ಮಾಡ್ಕೊಳ್ಳೋದು ಹೇಗೆ ಅವಳಿಲ್ಲದೆ? ಏಕಪತ್ನಿ ವೃತ್ತ ಸ್ಥಾನದಿಂದ ಬೇರೆಯವಳನ್ನು ಮದುವೆ ಮಾಡ್ಕೊಳ್ಳುವಂತನೂ ಇಲ್ಲ. ನಾನು ಈ ಕಾಡನ್ನು ಬಿಟ್ಟು ನಾಡಿಗೆ ಹೋಗಿ ನಾನು ಮಾಡಬೇಕೇನು? ಹಾಗಾಗಿ ಅವಳು ಇಲ್ಲದಂತಾಗಿಬಿಟ್ರೆ ನನ್ನ ವನವಾಸ ವೃತ್ತನೂ ಕೂಡ ಅರ್ಧಕ್ಕೆ ತುಂಡಾದಂತೆ. ಹಾಗಾಗಿ ನನ್ನ ಪ್ರತಿಜ್ಞೆ, ಅಪ್ಪ ಕೈಗೆ ಕೊಟ್ಟಂಥ ವರಗಳು ಅವೆಲ್ಲ ವ್ಯರ್ಥ ಆದಂತೆ. ಇನ್ನೂ ಒಂದು ವಿಷಯ ಇದೆ. ಸೀತೆಯನ್ನು ಯಾವ್ದಾರು ರಾಕ್ಷಸರು ನಗರದಲ್ಲಿ ಅಪಹಾರ ಮಾಡ್ಕೊಂಡು ಇಟ್ಟಿದ್ರೆ ಅವಳನ್ನು ಬಿಡಿಸ್ಲಿಕ್ಕಾಗಿ ನಾನು ಕೂಡ ನಗರಕ್ಕೆ ಪ್ರವೇಶ ಮಾಡಬೇಕಾಗ್ತದೆ. ನಗರಕ್ಕೆ ಪ್ರವೇಶ ಮಾಡಿದರೆ ಅವಾಗಲೂ ಕೂಡ ನನ್ನ ವನವಾಸದ ಪ್ರತಿಜ್ಞೆ ಅರ್ಧಕ್ಕೆ ತುಂಡಾದಂತೆ. ಯಾವುದೇ ಸಂದರ್ಭದಲ್ಲಿ ನಗರದೊಳಗೆ ನಾನು ಪ್ರವೇಶ ಮಾಡೋದಿಲ್ಲ ಅಂತ ಅವನ ಪ್ರತಿಜ್ಞೆ ಇತ್ತು. ಕಾಡಿನಲ್ಲೇ ಇರಬೇಕು ಅಂತ ಇತ್ತು. ಕೈಕೇಯಿ ಬಗ್ಗೆ ಏನು ಅವನಿಗೆ ಅಸಮಾಧಾನ ಇತ್ತು, ಹುದುಗಿದ ಅಸಮಾಧಾನ, ಅದು ಆವಾಗ ವ್ಯಕ್ತ ಆಗ್ತಿತ್ತು. ಅದು ಈ ಸಂದರ್ಭದಲ್ಲಿ ವ್ಯಕ್ತ ಆಯಿತು. ಸೀತೆ ನನಗೆ ಸಿಗದೇ ಇದ್ದರೆ ಅವಳು ವಿರಹದಿಂದ ನಾನು ಸತ್ತು ಹೋಗಿಬಿಡ್ತೇನೆ, ನೀನೊಬ್ಬನೇ ಅಯೋಧ್ಯೆಗೆ ಹೋಗ್ತೀವಿ. ರಾಮ ಸತ್ತು ಹೋದ, ಯಾಕೆಂದರೆ ಸೀತೆ ಎಲ್ಲೋ ಅಪಹಾರ ಆಗಿಬಿಟ್ಲು ಅನ್ನೋ ಸುದ್ದಿ ಏನಾದರೂ ಕೈಕೇಯಿಗೆ ತಿಳಿದ್ರೆ ಅವಳು ಸಂತೋಷ ಪಡ್ತಾಳೆ. ಯಾಕೆಂದರೆ ಅವಳ ಸಂಚಯ ಅದಾಗಿತ್ತು. ರಾಮ ಕಾಡಿಗೆ ಹೋಗಿ ಅಲ್ಲೇ ಹಾಳಾಗಿ ಹೋಗಲಿ, ಮುಂದೆ ಅವನಿಗೆ ಯಾವುದೇ ರೀತಿಯಾದ ಏಳಿಗೆ ಆಗದೇ ಇರಲಿ ಅಂತ ಕೈಕೇಯಿದು ಸಂಚಾಗಿತ್ತು. ತನ್ನ ಮಗ ಭರತ ಅವನ ಜೊತೆಗೂಡಿ ಯಾವುದೇ ಕಂಟಕ ಇಲ್ಲದೆ ಇರುವಂಥ, ಶತ್ರುಗಳ ಪೀಡೆ ಇಲ್ಲದೆ ಇರುವಂಥ ರಾಜ್ಯವನ್ನು ಅವಳು ಅನುಭವಿಸ್ತಾಳೆ. ಸೀತೆ ನಿಜವಾಗ್ಲೂ ಆಶ್ರಮದಲ್ಲಿ ಇನ್ನೂ ಬದುಕಿದ್ದಾಳೆ ಅಂತ ಆದರೆ ನಾನು ಆಶ್ರಮಕ್ಕೆ ಹೋಗ್ತೇನೆ. ಅವಳು ಅಂದರೆ ಆಶ್ರಮದಲ್ಲಿ ಇಲ್ಲದೇ ಇದ್ದರೆ ನಾನು ಪ್ರಾಣ ಪರಿತ್ಯಾಗ ಮಾಡಿಬಿಡ್ತೇನೆ. ನಾನು ಆಶ್ರಮಕ್ಕೆ ಹೋದಾಗ ಅವಳು ನನ್ನನ್ನು ಹಿಂದಿನಂತೆ ನಗುನಗುತ್ತಾ ಬರಮಾಡಿಕೊಳ್ಳದೇ ಇದ್ದರೆ ನಾನು ನಿಜವಾಗ್ಲೂ ಜೀವಿಸಿರೋದಿಲ್ಲ. ಅವಳು ಇಂಥ ಕಷ್ಟಕ್ಕೆ ಅಯೋಗ್ಯಳು, ಕಾಡಿಗೆ ಬಂದು ಇಂಥ ಕಷ್ಟ ಅನುಭವಿಸಲಿಕ್ಕೆ ಅವಳು ಅಯೋಗ್ಯಳು. ಮಾರೀಚ ನನ್ನ ದನಿಯನ್ನು ಅನುಕರಣೆ ಮಾಡಿ ನಿನ್ನನ್ನು ಕೂಗಿದಾಗ ಅವಳು ಆತಂಕಪಟ್ಟು ನಿನ್ನನ್ನು ಕೂಡ ಕಳಿಸಿರಬೇಕು. ರಾಕ್ಷಸರು ಮೊದಲೇ ನಮ್ಮ ಮೇಲೆ ಸೇಡನ್ನು ತೀರಿಸ್ಕೊಳ್ಳಿಕ್ಕಾಗಿ ಕಾಯ್ತಿದ್ರು. ಖರದೂಷಣ ತ್ರಿಶಿಲರ ನಾಶದಿಂದಾಗಿ ಅವರು ಸಮಯ ಕಾಯ್ತಾ ಇದ್ರು. ಅವರಿಗೆ ಈ ಸಮಯ ಒದಗಿ ಬಂತು, ಅವರು ನಮ್ಮ ಮೇಲೆ ಸೇಡು ತೀರಿಸ್ಕೊಂಡ್ರು. ಇಂಥ ಕೆಟ್ಟ ಸ್ಥಿತಿಯನ್ನು ರಾಮ ಹೊಂದಬೇಕು ಅನ್ನೋದು ಬಹುಶಃ ವಿಧಿಯ ಸಂಚಾಗಿತ್ತು. ವಿಧಿ ನಿಯಮ ಇದು ಅಂತ ಕಾಣಿಸ್ತದೆ, ನಾನೇನು ಮಾಡಲಿ ಅಂತ ಅಂದ ಅವನು. ಲಕ್ಷ್ಮಣನನ್ನು ಮೇಲಿನ ಮೇಲೆ ನಿಂದನೆ ಮಾಡಿದ ರಾಮ. ಮುಖ ಎಲ್ಲ ಬಾಡಿ ಹೋಗಿತ್ತು. ಆಶ್ರಮದ ಒಳಕ್ಕೆ ಹೋದ, ಅಲ್ಲಿ ಸೀತೆ ಇರಲಿಲ್ಲ. ನಿತ್ಯ ತಾವಿಬ್ರು ಏಕಾಂತದಲ್ಲಿ ಯಾವ್ಯಾವ ಜಾಗಗಳಲ್ಲಿ ಕಳೆಯುತ್ತಿದ್ರು. ಪರ್ವತದ ಪ್ರದೇಶಗಳು, ಲತಾಗ್ರಹಗಳು, ಅಲ್ಲೆಲ್ಲೂ ಕೂಡ ಆಕೆ ಕಾಣಲಿಲ್ಲ. ಮತ್ತೆ ಲಕ್ಷ್ಮಣನನ್ನು ಪ್ರಶ್ನೆ ಮಾಡಿದ. ಸೀತೆಗೆ ನೀನು ರಕ್ಷಕ ಆಗಿದ್ದೀಯ ಅನ್ನೋ ವಿಶ್ವಾಸದಿಂದ ನಾನು ಅವಳನ್ನು ಬಿಟ್ಟು ಆ ಮಾರೀಚನನ್ನು ಹಿಂಬಾಲಿಸಿ ಹೋದೆ. ನೀನು ಒಬ್ಬನೇ ಬಂದಾಗಲೇ ನನ್ನ ಎಡಭುಜ ಕಂಪಿಸಲಿಕ್ಕೆ ಪ್ರಾರಂಭ ಆಗಿತ್ತು, ನನ್ನ ಎಡಗನ್ನು ಮಿಡಿಯಲಿಕ್ಕೆ ಪ್ರಾರಂಭ ಆಗಿತ್ತು, ಎದೆ ಜೋರಾಗಿ ಮಿಡಿಯಲಿಕ್ಕೆ ಪ್ರಾರಂಭ ಆಗಿತ್ತು. ನನ್ನ ಅಪಶಕನಗಳನ್ನು ಆವಾಗಲೇ ನಾನು ಕಂಡಿದ್ದೆ. ರಾಮ ಇಷ್ಟೆಲ್ಲ ಹೇಳಿದರೂ ಕೂಡ ಲಕ್ಷ್ಮಣ ಸುಮ್ಮನೆ ಇದ್ದ ಇಲ್ಲಿ ತನಕ. ಅವನು ಈಗ ಮಾತಾಡಿದ. ನಾನು ನನ್ನ ಸ್ವಂತ ಇಚ್ಛೆಯಿಂದ ಸೀತೆಯನ್ನು ಪರಿತ್ಯಾಗ ಮಾಡಿ ಇಲ್ಲಿ ಬರಲಿಲ್ಲ. ಸೀತೆ ನನ್ನನ್ನು ಹಾಗೆ ಪ್ರಚೋದಿಸಿದ್ಲು. ನೀನೇ ಕೂಗಿಕೊಂಡಂತ ದನಿ ಕೇಳಿ ಬಂತು.
ಸೀತೆ ಕಿವಿಗೂ ಅದು ಬಿತ್ತು. ನನ್ನನ್ನು ಒತ್ತಾಯಿಸಿಲ್ಲ. ನಾನು ಅವಳಿಗೆ ಸಮಾಧಾನ ಮಾಡಿದೆ. ನಮ್ಮ ಅಣ್ಣ ರಾಮನಿಗೆ ಭಯ ಆತಂಕ ತಂದು ಒಡ್ಡುವಂಥ ಯಾವ ರಾಕ್ಷಸನನ್ನು ನಾನು ನೋಡಿಲ್ಲ. ಆ ಮಾರೀಚನ ಆ ರಾಕ್ಷಸನ ಅನುಕರಣೆ ಇದು. ನೀನೆ ನೆಮ್ಮದಿಯಿಂದಿರು. ಯಾವ ದೇವತೆಯು ಯಾವ ರಾಕ್ಷಸನೂ ಕೂಡ ನಮ್ಮ ಅಣ್ಣನನ್ನು ಮಣಿಸಲಾರ ಅಂತ ನಾನು ಅವಳಿಗೆ ಹೇಳಿದೆ. ಅವಳು ನನ್ನ ಎದೆ ಸೀಳುವಂತೆ ಇಂಥ ಕ್ರೂರವಾದ ಮಾತನಾಡಿದ್ಲು. ಭಾವೋಮಯಿ ತವಾತ್ಯರ್ಥಂ ಪಾಪಯ್ಯವ ನಿವೇಶಿತಃ ವಿನಷ್ಟೇ ಭ್ರಾತರಿ ಪ್ರಾಪ್ತು ನಚತ್ವಂ ಮಾಮವಾಪ್ಸಿತೆ. ಲಕ್ಷ್ಮಣ, ನೀನು ನನ್ನ ಬಗ್ಗೆ ದುರ್ಭಾವನೆಯನ್ನು ಹೊಂದಿದ್ದೆ. ನಿಮ್ಮ ಅಣ್ಣ ವಿನಾಶ ಹೊಂದಿದ ಮೇಲೆ ನನ್ನನ್ನು ವಶಪಡಿಸ್ಕೊಳ್ಬೇಕು, ನನ್ನನ್ನು ನೀನು ಕೈ ತೆಗೆದುಕೊಳ್ಬೇಕು ಅಂತ ನಿನಗೆ ಕೆಟ್ಟ ಅಭಿಪ್ರಾಯ ಇದೆ. ಏನಾದರೂ ನಿನ್ನ ಮನಸ್ಸಿನ ಅಭಿಲಾಷೆ ಕೈಗೂಡೋದಿಲ್ಲ. ನಾನು ನಿನ್ನ ಈ ಅಪೇಕ್ಷೆ ಏನಿದೆ ಅದನ್ನು ಮಣ್ಣು ಪಾಲು ಮಾಡಿ ನನ್ನನ್ನು ನಾನು ರಕ್ಷಣೆ ಮಾಡಿಕೊಡ್ತೇನೆ. ನೀನು ರಾಮನಿಗೆ ಹಿತೈಷಿ ಸೇವಕ ಅನ್ನೋ ನೆಪದಲ್ಲಿ ಇಲ್ಲಿ ಬಂದಿದ್ದೆ. ಆದರೆ ಅದೊಂದು ವೇಷ ಅಷ್ಟೇ. ನೀನು ಅವನು ಶತ್ರುವಾಗಿದ್ದೆ. ಸೀತೆ ಲಕ್ಷ್ಮಣನ ಕ್ಷಮೆ ಕೇಳಿದ್ಲೋ ಇಲ್ಲೋ ಅಂತ ನಾವು ಜಿಜ್ಞಾಸೆ ಮಾಡಿದ್ವಲ್ಲ. ಇಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಾಗಲಿ ಆನಂದ ರಾಮಾಯಣದಲ್ಲಿ ಆಗಲಿ ಅವ್ರು ಕ್ಷಮೆ ಕೇಳಿದ ವರ್ಣನೆ ಏನಿಲ್ಲ. ಆದರೆ ಎಷ್ಟೋ ಜನ ಕಾವ್ಯಕಾರರಿಗೆ ಅದು ಸೀತೆ ಕ್ಷಮೆ ಕೇಳದೇ ಇದ್ದದ್ದು ಒಪ್ಪಿಗೆ ಆಗಿಲ್ಲ ಅಂತ ಕಾಣಿಸ್ತದೆ ಅವರಿಗೆ. ಅದಕ್ಕೆ ಕೆಲವು ಕಾರ್ಯಗಳು ವಿಶೇಷವಾಗಿ ದೃಶ್ಯ ಮಾಧ್ಯಮದಲ್ಲಿ ಇವತ್ತು ನೋಡಿದೆ ನಾನು. ಹನುಮಂತ ಸೀತೆಯನ್ನು ಕಂಡು ಅವಳ ಕಡೆಯಿಂದ ಚೂಡಾಮಣಿ ಅಂತಂದು ರಾಮನಿಗೆ ಒಪ್ಪಿಸ್ತಾನಲ್ಲ. ಆಗ ಸೀತೆ ಏನು ಹೇಳಿದ್ಲು ನನ್ನ ಬಗ್ಗೆ, ನನಗೇನು ಮಾತು ಹೇಳಿ ಕಳಿಸಿದ್ಲು ಅಂತ ರಾಮ ಕೇಳ್ತಾನೆ. ಹನುಮಂತ ರಾಮನ ಬಗ್ಗೆ ಏನೇನೋ ಹೇಳಿ ಕೊನೆಗೆ ಲಕ್ಷ್ಮಣನಿಗೆ ನಿನ್ನ ಬಗ್ಗೆ ಅವಳು ಕ್ಷಮೆ ಕೇಳಿದ್ಲು, ಇಂಥ ಕೆಟ್ಟ ಮಾತನ್ನು ನಿನಗೆ ಆಡಬಾರ್ದಿತ್ತು ನಾನು ಅಂತ ನಿನಗೆ ಅವಳು ಹೇಳಿ ಕಳಿಸಿದ್ದಾಳೆ ಅಂತ ಹನುಮಂತ ಬಂದು ಲಕ್ಷ್ಮಣನಿಗೆ ಹೇಳ್ತಾನೆ. ಇದು ದೃಶ್ಯ ಮಾಧ್ಯಮದಲ್ಲಿ ನಾನು ನೋಡಿದ್ದೆ. ಆ ದೃಶ್ಯ ಇಲ್ಲ, ಇಲ್ಲಿ ಬಂದಿಲ್ಲ. ದೃಶ್ಯ ಮಾಧ್ಯಮ ಟಿವಿ ಬಂದಿದ್ದು ಅನ್ಕೊಂಡಿದ್ಲು. ಲಕ್ಷ್ಮಣನನ್ನ ಅವಳು ನೇರವಾಗಿ ಕ್ಷಮೆ ಕೇಳದೇ ಇದ್ರು. ರಾವಣ ಅಪಹಾರ ಮಾಡುವಾಗ ರಾಮ ಆಜ್ಞಾನ ಅನುಸಾರಿಯಾದಂತಹ ಲಕ್ಷ್ಮಣನೇ ನನ್ನನ್ನು ಕಾಪಾಡು, ರಾಮನೇ ನನ್ನ ಕಾಪಾಡು ಅಂತ ಆ ಹೆಸರನ್ನ ಆ ಶಬ್ದವನ್ನು ಉಚ್ಚಾರ ಮಾಡಿದ್ಲು. ಅದ್ರ ಮೂಲಕವಾಗಿ ರಾಮನ ಆಜ್ಞೆಗೆ ನೀನು ಯಾವತ್ತೂ ನಿಷ್ಠನಾಗಿದ್ಯಾ, ಆದ್ರಿಂದ ಅದರಂತೆ ನೀನು ನಡ್ಕೊಳ್ತಿ, ನನ್ನ ಬಗ್ಗೆ ನಿನಗೆ ಯಾವುದೇ ದುರ್ಭಾವನೆ ಇಲ್ಲ ಅಂತ ಅವಳು ಆ ವಿಶೇಷಣದಿಂದ ಅವನನ್ನು ಕೂಲಿ ಕರೆದಿದ್ಲು. ಆದರೆ ಅದನ್ನು ಕೇಳಲಿಕ್ಕೆ ಅವ ಲಕ್ಷ್ಮಣ ಅಲ್ಲಿ ಇರಲಿಲ್ಲ. ಅಂದ್ರೆ ರಾಮನ ಕಡೆ ಹೊರಟು ಹೋಗಿದ್ದ. ಅದನ್ನ ನಾವು ಕೇಳಿರಲಿಲ್ಲ. ಆದರೆ ಲಕ್ಷ್ಮಣನಿಗೆ ಆ ಮಾತನ್ನು ಅವಳು ತಲುಪಿಸಿದಳು ಅಂತ ದೃಶ್ಯ ಮಾಧ್ಯಮ ಹೇಳ್ತದೆ ಅಷ್ಟೇ. ಆ ದೃಶ್ಯ ಮಾಧ್ಯಮ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಹಾಗೆ ಅನಿಸಿದ್ದಿರ್ಬೇಕು. ಅದು ಅವ್ರ ಭಾವನೆ. ಅದು ಅವರು ಒಬ್ಬೊಬ್ಬ ಕವಿಗಾಗೋ ಸ್ವಾತಂತ್ರ್ಯ ಇದೆ. ಅಂಥ ಮಾತುಗಳನ್ನ ಪಾತ್ರದ ಮೂಲಕ ಆಡಿಸೋ ಸ್ವಾತಂತ್ರ್ಯ ಇದೆ. ಹಾಗೆ ಆಡಿಸ್ತಾರೆ ಅವರು. ಇದನ್ನು ಕೇಳಿ ನನಗೆ ಕೋಪ ಉಕ್ಕೇರಿ ಬಂತು, ತುಟಿಗಳು ಅದುರಿದವು. ಆಗ ರಾಮ ಲಕ್ಷ್ಮಣನನ್ನ ತೆಗಳಿದ. ದೊಡ್ಡ ತಪ್ಪು ಮಾಡಿದೆ. ದುಷ್ಕೃತಂ ಸೌಮ್ಯ ತಾಂ ದಿನ ಎತ್ತಮಾಗತಃ. ರಾಕ್ಷಸರನ್ನು ಅವ್ರು ಎಂಥವರೇ ದೊಡ್ಡ ರಾಕ್ಷಸರಾಗಿರಲಿ, ಅವ್ರನ್ನ ಹೊಡೆದು ಹಾಕ್ಲಿಕ್ಕೆ ನಾನು ಸಮರ್ಥ ಅಂತ ಗೊತ್ತಿದ್ದಾಗ ಆ ಸೀತೆ ಆಡಿದ ನಿಷ್ಠನ ಮಾತುಗಳಿಗೆ ನೀನು ಮನಸ್ಸು ಕರೆಯಿಸ್ಕೊಳ್ಬಾರ್ದಿತ್ತು. ನಿನ್ನ ಈ ನಡವಳಿಕೆ ನನಗೆ ತೃಪ್ತಿ ತಂದಿಲ್ಲ. ಕ್ರುದ್ಧಾಯ ಪುರುಷಂ ಕೃತ್ವ ಸ್ತ್ರೀಯ ಎತ್ತಮಿಹಾಗತಃ. ಅವಳು ಸ್ತ್ರೀ, ಅದರಲ್ಲೂ ಸಿಟ್ಟಿಗೆ ವಶವಾದಂಥ ಸ್ತ್ರೀ. ಇದು ಹಾಗೆ ಮಾತಾಡಿದ್ಲು ಅಂತ ಕ್ಷಮೆ ಮಾಡಬೇಕಾಗಿತ್ತು. ನೀನು ದುಡುಕಿಬಿಟ್ಟೆ. ನಿಷ್ಠುರವಾದ ಅವಳ ಮಾತನ್ನು ಕೇಳಿ ನೀನು ಕೋಪಕ್ಕೆ ವಶನಾಗಿಬಿಟ್ಟೆ. ನನ್ನ ಆಜ್ಞೆ ನೀನು ಪರಿಪಾಲನೆ ಮಾಡಲಿಲ್ಲ. ರಾಮ ಆ ಸೀತೆಯ ವಿರಹದಿಂದಾಗಿ ವಿಲಾಪ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಒಂದು 4-5 ಸರ್ಗಗಳಲ್ಲಿ ಅದು ವಿಲಾಪದ ವರ್ಣನೆ ಇದೆ. ಅದನ್ನೇನಾದರೂ ಒಂದು ದೃಶ್ಯ ಮಾಧ್ಯಮಕ್ಕೆ ಅಳವಡಿಸಿದರೆ, ರಾಮಾಯಣದ ಎಲ್ಲ ಸಂಭಾಷಣೆಗಳನ್ನ ಡೈಲಾಗ್ಗಳನ್ನೆಲ್ಲ ಉಪಯೋಗ ಮಾಡಿಕೊಂಡು ಅದನ್ನೇನಾದರೂ ಒಂದು ನಾಟಕದ ರೂಪಕ್ಕೆ ಅಳವಡಿಸಿದರೆ ಅದನ್ನ ಕೇಳಲಿಕ್ಕೂ ನಮಗೆ ವಿಚಿತ್ರ ಅನಿಸ್ಬೋದು. ಯಾಕಂತಂದರೆ ಇಷ್ಟೊಂದು ಕಲ್ಲು ಕರಗುವಂತೆ ಧೀರೋದಾತ್ತ ನಾಯಕ ಆದವನು ವಿಲಾಪ ಮಾಡ್ತಾನೇನೋ ಅಂತ ಅನಿಸ್ಬೋದು. ಅದು ಭಾಳ ವಿಚಿತ್ರವಾಗಿ ಕಾಣಿಸ್ತದೆ. ನಮ್ಮಲ್ಲೂ ಆ ಸುತ್ತಮುತ್ತಲವ್ರು ಯಾರು ಅಷ್ಟೆಲ್ಲ ಮಾಡಿರೋದನ್ನು ನೋಡಿರೋದಿಲ್ಲ. ನಮ್ಗೆ ವಿಚಿತ್ರವಾಗಿ ಕಾಣಿಸ್ತದೆ. ಆದರೂ ರಾಮ ಮಾಡಿದ್ದನ್ನು ಕವಿ ವರ್ಣನೆ ಮಾಡ್ತಾನೆ. ರಾಮಸ್ಯ ಚರಿತಂ ಯದ್ ವೃತ್ತಂ. ರಾಮ ಯಾವಾಗ ಏನು ಮಾಡಿದ, ಎಲ್ಲಿ ಹೋದ, ಏನು ಹೇಳಿದ ಅನ್ನೋದೆಲ್ಲ
ಆ ವಾಲ್ಮೀಕಿ ಕವಿಗೆ ದಿವ್ಯ ದೃಷ್ಟಿ ಗೋಚರ ಆಗಿತ್ತು ಅಂತ ವಾಲ್ಮೀಕಿ ರಾಮಾಯಣ ಹೇಳ್ತದೆ. ಅದೇ ಪ್ರಕಾರ ಅವರು ವಾಲ್ಮೀಕಿ ರಾಮಾಯಣ ರಚನೆ ಮಾಡಿದ್ರಂತೆ. ಅಂತೂ ಮಾಡಿದ್ದಿರ್ಬೇಕು ರಾಮ, ಅಂಥದ್ದೊಂದು ವಿರಳವಾದ ಪಾತ್ರ ಅದು. ಆಶ್ರಮದಲ್ಲಿ ನೋಡಿದ, ಸೀತೆ ಇರಲಿಲ್ಲ, ಆ ಕಡೆ ಈ ಕಡೆ ಎಲ್ಲ ಕಡೆ ಓಡಿದ. ಅವನೇನಾದ್ರು ಆ ಕಡೆ ಈ ಕಡೆ ಅಷ್ಟು ಅವಸರದಿಂದ ನೋಡಿದರೆ ಅವನು ಒಂದು ಕಡೆಯಿಂದ ಮತ್ತೊಂದು ಕಡೆ ಹಾರ್ಕೊಂಡು ಹೋಗ್ತಿದ್ದಾನೇನೋ ಅನ್ನುವಂತೆ ಕಾಣಿಸ್ತದೆ. ಅಷ್ಟು ವೇಗವಾಗಿ ಆ ಕಡೆ ಈ ಕಡೆ ಓಡ್ತಿದ್ದ. ಆಶ್ರಮದ ಸುತ್ತಲೂ ಓಡಾಡಿದ. ಪರ್ಣಶಾಲೆಯಲ್ಲಿ ಇಲ್ಲದೇ ಇರೋದು ಖಚಿತ ಆಯಿತು. ಆ ಪರ್ಣಶಾಲೆಯೆಲ್ಲ ಕಮಲ ಇಲ್ಲದೇ ಇರುವಂಥ ಸರೋವರದಂಥ ಕಾಂತಿಹೀನಾಗಿತ್ತು. ಸೀತೆ ಹೊರಟು ಹೋದಾಗ ಅಲ್ಲಿರುವಂಥ ವನದೇವತೆಗಳು ಸನ್ನಿಹಿತರಾಗಿದ್ರಲ್ಲ, ನಿತ್ಯ ಪೂಜೆ ಮಾಡೋದ್ರಿಂದ ದೇವತೆಗಳು ಸನ್ನಿಹಿತರಾಗಿರ್ತಾರೆ. ಅವರು ಎಲ್ಲ ಪ್ರದೇಶವನ್ನು ಬಿಟ್ಟು ಹೊರಟು ಹೋಗಿಬಿಟ್ಟಿದ್ರು. ಕೃಷ್ಣಾಜಿನ, ದರ್ಭ, ಆಸನ ಇದನ್ನೆಲ್ಲ ರಾವಣನಿಗೆ ಸತ್ಕಾರ ಮಾಡಲಿಕ್ಕಾಗಿ ಅವಳು ಅಲ್ಲಿ ಇಟ್ಟಿದ್ದಲ್ಲ, ಅವೆಲ್ಲ ಅಸ್ತವ್ಯಸ್ತವಾಗಿ ಕೆಳಗೆ ಬಿದ್ದಿದ್ದವು. ಯಾರ್ಯಾರು ಇವಳನ್ನ ಅಪಹಾರ ಮಾಡ್ಕೊಂಡು ಹೋಗಿದ್ದಾರೆ, ಅಥವಾ ಸತ್ತು ಹೋಗಿದ್ದಾಳ, ಅಥವಾ ದಾರಿ ತಪ್ಪಿ ಎಲ್ಲಾದ್ರೂ ಹೊರಟು ಹೋದ್ಲ, ಯಾರೋ ರಾಕ್ಷಸರು ಕಾಡು ಮೃಗಗಳು ಅವಳನ್ನು ತಿಂದು ಹಾಕಿರ್ಬೋದು, ಅಥವಾ ನನಗೆ ಮರಳು ಮಾಡಲಿಕ್ಕಾಗಿ, ನನ್ನ ಜೊತೆ ಆಟ ಆಡಲಿಕ್ಕಾಗಿ ಯಾವುದಾದ್ರೂ ಮರದ ಹಿಂದೆ, ಲತೆಯ ಹಿಂದೆ ಹಾಕಿ ಬಚ್ಚಿಟ್ಕೊಂಡಿರ್ಬೋದು ಹೇಗೆ, ಅಥವಾ ಹೂವು ಹಣ್ಣು ತರಬೇಕು ಅಂತ ಸಮೀಪದಲ್ಲಿದ್ದಂಥ ಮತ್ತೊಂದು ಪ್ರದೇಶಕ್ಕೆಲ್ಲಾದರೂ ಹೋದ್ಲು, ಸ್ನಾನ ಮಾಡಲಿಕ್ಕೆ ಏನಾದರೂ ನದಿಗೆ ಹೋದ್ಲು, ಎಲ್ಲ ಕಡೆ ಹುಡುಕಿದ. ರಾಮ ಹುಚ್ಚನಂತೆ ಕಾಣ್ತಿದ್ದಂತೆ. ಒಂದು ಮರದಿಂದ ಮತ್ತೊಂದು ಮರದ ಕಡೆಗೆ ಹೋಗ್ತಿದ್ದ, ಒಂದು ಬೆಟ್ಟದಿಂದ ಮತ್ತೊಂದು ಬೆಟ್ಟದ ಕಡೆ ಓಡಿ ಹೋದ. ನದಿಯ ಕಡೆಯಿಂದ ನದಿಯ ಒಂದು ಪಾತ್ರದಿಂದ ಮತ್ತೊಂದು ಪಾತ್ರಕ್ಕೆ ಹೋದ. ಅಲ್ಲಿರುವಂತಹ ಮರ ಗಿಡಗಳನ್ನೆಲ್ಲ ಪ್ರಶ್ನೆ ಮಾಡಿದ್ನು. ಕದಂಬ ವೃಕ್ಷ ಒಂದೊಂದು ಗಿಡ, ಅದನ್ನು ಪ್ರಶ್ನೆ ಮಾಡಿದ. ಸೀತೆಗೆ ನಿನ್ನ ಹೂವು ಅಂದ್ರೆ ಬಹಳ ಆಸೆ, ಹೂವಿನ ಆಸೆಯಿಂದ, ನಿನ್ನ ಹೂವಿನ ಮೇಲೆ ಆಸೆಯಿಂದ ಬೇರೆ ಬೇರೆ ಅವಳು ನಿನ್ನ ಹತ್ರ ಬರ್ತಾ ಇದ್ಲು. ಅವಳು ಎಲ್ಲಿದ್ದಾಳೆ ಅಂತ ನಿಮಗೇನಾದ್ರೂ ಗೊತ್ತಿದ್ರೆ ಅವಳು ಎಲ್ಲಿದ್ದಾಳೆ ಅಂತ ಹೇಳು. ಅದೇನು ಹೇಳಲಿಲ್ಲ. ಆಮೇಲೆ ಮುಂದೆ ಬಿಲ್ವ ವೃಕ್ಷದ ಕಡೆಗೆ ಬಂದು, ನಿನ್ನ ಎಳೆ ಚಿಗುರೇನಿದೆ ಅದರಂತೆ ಸೀತನ ಸುಕೋಮಲಳಾಗಿದ್ಲು, ಕೊಂಬಣ್ಣದ ಪೀತಾಂಬರ ಹುಟ್ಟವಳ, ಅವಳನ್ನು ನೀನು ಕಂಡಿರಬೇಕು ಹೇಳು ಅಂದ. ಅದು ಏನು ಹೇಳಲಿಲ್ಲ. ಆಮೇಲೆ ಅರ್ಜುನ ವೃಕ್ಷ ಅಂತ ಇನ್ನೊಂದಿದೆ, ಅದನ್ನು ಕೇಳಿದ. ಲಕ್ಷ್ಮಣನಿಗೂ ಹೇಳಿದ, ಈ ವೃಕ್ಷಕ್ಕೆ ಏನಾದರೂ ಗೊತ್ತಿರಬಹುದು, ಉಳಿದ ವೃಕ್ಷಗಳಿಗೆ ಗೊತ್ತಿಲ್ಲದೆ ಇದ್ರೂ ಕೂಡ ಈ ವೃಕ್ಷಕ್ಕೆ ಆ ಸೀತೆಯ ಸಮಾಚಾರ ಗೊತ್ತಿದ್ದಿರಬಹುದು, ಅದನ್ನೇ ಕೇಳೋಣ ಅಂತ ಹೇಳಿದ. ಅರ್ಜುನ ವೃಕ್ಷ ಉತ್ತರ ಕೊಡಲಿಲ್ಲ. ತಿಲಕ ಅಂತ ಮತ್ತೊಂದು, ಆ ತಿಲಕ ವೃಕ್ಷದಲ್ಲಿ ಝೇಂಕಾರ ಮಾಡುವಂಥ ದುಂಬಿಗಳಿರ್ತಾವಂತೆ. ಅದೆಲ್ಲ ವೃಕ್ಷಗಳಿಗಿಂತಲೂ ಈ ವೃಕ್ಷ ಶ್ರೇಷ್ಠ. ಹಾಗಾಗಿ ಸೀತೆ ಇಲ್ಲಿಂದ ಮೇಲಿನ ಮೇಲೆ ಬರ್ತಿದ್ಲು, ಅವಳಿಗೆ ಗೊತ್ತಿದ್ದಿರಬೇಕು. ಅದು ಕೇಳಿದ ಅದನ್ನ, ಅದೇನಾದರೂ ಅದೇನೋ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಅದು ವಿಷಯ ಬೇರೆ. ಆದರೆ ಉತ್ತರ ಕೊಡ್ತದೋ ಇಲ್ಲೋ ಅಂತ ಕಾಯುವಷ್ಟು ವ್ಯವಧಾನ ಅವನಿಗಿರಲಿಲ್ಲ. ಬೇರೆ ವೃಕ್ಷದ ಕಡೆಗೆ ಓಡಿ ಹೋದ, ಅಶೋಕ ವೃಕ್ಷದ ಕಡೆಗೆ. ಶೋಕಾಪನದ, ಅಶೋಕ ಅಂದರೆ ಶೋಕ ಇಲ್ಲದೆ ಇರೋದು ಅಂತ ಅರ್ಥ, ಸ್ವಯಂ ಶೋಕ ಇಲ್ಲದೆ ಇರೋದು. ನೀನು ಇನ್ನೊಬ್ಬರ ದುಃಖವನ್ನು ಕೂಡ ಪರಿಹಾರ ಮಾಡುವಂಥವನು. ಯಾಕೆಂದರೆ ನಿನ್ನ ಮರದ ನೆರಳಲ್ಲಿ ಕೂತ್ಕೊಂಡ್ರೆ ಅದರಿಂದ ಎಲ್ಲರ ದುಃಖ ಕಳೆಯುವಂಥವ್ನು ನೀನು. ಸೀತೆಯ ವಿರಹದಿಂದ ನನಗಿವತ್ತು ಹುಚ್ಚು ಹಿಡಿದಂತಾಗಿದೆ, ನನ್ನನ್ನು ಅಶೋಕನನ್ನಾಗಿ ಮಾಡು, ನನ್ನ ಶೋಕವನ್ನು ಕಡಿಮೆ ಮಾಡು, ನಿನ್ನ ಹೆಸರು ನನಗೂ ಬರಲಿ ಅಂದ. ಅದಕ್ಕೆ ಅದೇನೂ ಹೇಳಲಿಲ್ಲ. ಮುಂದೆ ತಾಳ ವೃಕ್ಷದ ಕಡೆಗೆ, ತಾಳೆ ಹಣ್ಣು ಅಂತ ಇರ್ತದಲ್ಲ ಅಂಥ ವೃಕ್ಷದ ಹೋದ. ನನ್ನ ಬಗ್ಗೆ ಏನಾದರೂ ಕರುಣೆ ಇದ್ದರೆ ಸೀತೆಯ ಬಗ್ಗೆ ಸುದ್ದಿ ಹೇಳು ಅಂದ. ಅದು ಉತ್ತರ ಕೊಡಲಿಲ್ಲ. ನೇರಳೆ ಮರದ ಕಡೆ ಧಾವಿಸಿದ. ಅದಕ್ಕೆ ಜಂಬೂ ವೃಕ್ಷ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಅದು ನೇರಳೆ ಗಿಡಕ್ಕೆ ಆ ಜಂಬೂ ಅಂತ ಏನಿದೆ, ಆ ಜಂಬೂ ಅನ್ನೋ ಶಬ್ದಕ್ಕೂ ಜಾಂಬೂನದ ಅನ್ನೋ ಶಬ್ದಕ್ಕೂ ಸಾಮರಸ್ಯ ಇದೆ. ಜಾಂಬೂನದ ಅಂದರೆ ಬಂಗಾರ ಅಂತ ಅರ್ಥ ಸಂಸ್ಕೃತದಲ್ಲಿ. ಆ ಬಂಗಾರದ ಬಣ್ಣ ಹಳದಿ ಬಣ್ಣ, ಒಂದಕ್ಕೆ ಮಿಂಚಿನ ಬಣ್ಣ. ನೇರಳೆ ಹಣ್ಣಿನ ಬಣ್ಣ ಕಪ್ಪು ಬಣ್ಣ. ಅದಕ್ಕೊಂದು ವ್ಯತ್ಯಾಸ ಇದೆ. ಬಣ್ಣದ ದೃಷ್ಟಿಯಿಂದ ಸಮಾನತೆ ಏನಿಲ್ಲ. ಆದರೆ ಜಾಂಬೂನದ ಅಂತ ಹೆಸರಿನಷ್ಟೇ ಸಾಮ್ಯ. ಆ ಸಾಮ್ಯ ಇರೋದ್ರಿಂದ ನಿನ್ನ ಹೆಸರಿನ ಸಮಾನತೆ ಹೊಂದಿರುವಂಥ ಮಿಂಚಿನಂತಹ ವಸ್ತ್ರವನ್ನು ಹುಟ್ಟಿದ್ಲು ಅವಳು, ನನ್ನ ಹೆಂಡತಿ. ನಿನಗೇನಾದ್ರು ಗೊತ್ತಿದ್ರೆ ಸಂಕೋಚ ಇಲ್ಲದೆ ಹೇಳು. ಅದು ಉತ್ತರ ಕೊಡಲಿಲ್ಲ. ಕರ್ಣಿಕಾರ ವೃಕ್ಷ, ಕನಕಲೆ ಹೂವಿನ ಗಿಡದ ಹತ್ರ ಹೋದ. ನೀನು ಹೂವಿನಿಂದ ತುಂಬಿ
ಅತ್ಯಂತ ಸುಂದರವಾಗಿ ಕಾಣ್ತಿದ್ವಿ. ಆ ಕಣಗಲೆ ಹೂವಿನ ಬಗ್ಗೆ ಅವಳಿಗೆ ಬಹಳ ಆಸೆ. ಅವಳು ಎಲ್ಲಿಗೆ ಹೋದ್ಲು, ಯಾವಾಗ ಹೋದ್ಲು, ಯಾರ ಜೊತೆ ಹೋದ್ಲು, ಗೊತ್ತಿದ್ರೆ ಹೇಳು ಅಂದ. ಮುಂದೆ ಮಾವಿನ ಮರ, ಈಸಲ, ಮತ್ತಿ, ಹಲಸು, ಗೋರಂಟಿ, ಕಗ್ಗಲಿ, ಹೊನ್ನೆ, ದಾಳಿಂಬೆ ಇವೆಲ್ಲ ವೃಕ್ಷಗಳ ಕಡೆ ಹೋದ. ಸೀತೆಯನ್ನು ಕಂಡಿದ್ರೆ ಹೇಳು, ಎಲ್ಲರನ್ನು ಅಂಗಲಾಕಿ ಬಿಡ್ಕೊಂಡ. ಯಾವ ವೃಕ್ಷವೂ ಕೂಡ ಆ ಸೀತೆಯ ಸಮಾಚಾರವನ್ನು ರಾಮನಿಗೆ ತಿಳಿಸಲೇ ಇಲ್ಲ. ಆಮೇಲೆ ವೃಕ್ಷಗಳನ್ನು ಬಿಟ್ಟು ಇನ್ನೂ ಕೆಲವು ಬೇರೆ ಬಳ್ಳಿಗಳು, ಮಲ್ಲಿಗೆ, ಸುರಗಿ, ಚಂದನ, ಗಂಧದ ಗಿಡ, ಸಂಪಿಗೆ, ಕೇದಿಗೆ ಅವುಗಳ ಕಡೆ ಹೋದ. ಮೃಗ ಪಕ್ಷಿಗಳೇನಾದರೂ ಉತ್ತರ ಹೇಳಬಹುದು ಅಂತ ಭಾವಿಸಿದೆ. ಅಲ್ಲೊಂದು ಜಿಂಕೆ ಇತ್ತು. ಆ ಜಿಂಕೆಯನ್ನು ಕೇಳಿದೆ, ನಿನ್ನಂತೆ ಕಣ್ಣಿದ್ದವಳು ನನ್ನ ಪತ್ನಿ, ದೊಡ್ಡ ಜಿಂಕೆ ಅಂತ ಅಲ್ಲದೆ ಎಳೆ ಜಿಂಕೆ. ದೊಡ್ಡ ಜಿಂಕೆಗೆ ಸ್ವಲ್ಪ ಸ್ಥಿರತೆ ಇರ್ತದೆ, ಆದ್ರೆ ಕಣ್ಣು ಅಷ್ಟು ಚಂಚಲ ಇರೋದಿಲ್ಲ. ಜಿಂಕೆ ಕಣ್ಣೇ ಚಂಚಲ, ಅದರಲ್ಲಿ ಎಳೆ ಜಿಂಕೆ ಕಣ್ಣು ಇನ್ನೂ ಹೆಚ್ಚು ಚಂಚಲ, ಅದಕ್ಕೆ ಹೆಚ್ಚು ಆತಂಕ, ಹೆಚ್ಚು ಭಯ ಇರ್ತದೆ. ಅದರಂತೆ ಚಂಚಲವಾದ ಕಣ್ಣಿದ್ದವಳು, ವಿಶಾಲವಾದಂಥ ಕಣ್ಣಿದ್ದವಳು ಆ ಸೀತೆ. ನಿನಗೆ ಗೊತ್ತಿದ್ದಿರಬಹುದು. ಆ ಎಲ್ಲಾದರೂ ಹೆಣ್ಣು ಜಿಂಕೆಗಳ ಒಂದು ಗುಂಪಿನ ನಡುವೆ ಅವಳು ಕೂತ್ಕೊಂಡಿರ್ಬೋದು. ಹಾಗೆ ಗೊತ್ತಿದ್ರೆ ಹೇಳು ಅಂತ ಅದಕ್ಕೆ. ಆ ಜಿಂಕೆ ಓಡಿ ಹೋಯ್ತು. ಮತ್ತೊಂದು ಕಡೆಯಿಂದ ಆನೆ ಬರ್ತಿತ್ತು. ಆ ಆನೆಯನ್ನು ಕೇಳಿದ. ಆನೆ ತನ್ನಕ್ಕೆ ತಾನು ಹೊರಟೋಯ್ತು. ಲಕ್ಷ್ಮಣನ ಜೊತೆಗೆ ಮುಂದೆ ಹೋದ. ಒಂದು ಹುಲಿ ಇತ್ತು, ಅದನ್ನು ಕೇಳಿದ. ಹುಲಿಗೆ ಹೇಳ್ದ, ಸೀತೆ ಎಲ್ಲಿದ್ದಾಳೆ ಅಂತ ಗೊತ್ತಿದ್ರೆ ಹೇಳು, ನನ್ನ ಮೇಲೆ ವಿಶ್ವಾಸ ಇಡು, ಏನು ಭಯ ಪಡಬೇಡ. ಸಾಮಾನ್ಯವಾಗಿ ಹುಲಿ, ಸಿಂಹ ಮೊದಲು ಅಂತ ಕ್ರೂರ ಪ್ರಾಣಿಗಳನ್ನು ಬೇಟೆ ಆಡ್ತಿದ್ದ. ಹಾಗಾಗಿ ಪ್ರಾಣಿಗಳು ಇವರ ಬಿಲ್ಲು ಬಾಣ ಖಡ್ಗಗಳನ್ನು ನೋಡಿ ಹೆದರಿ ಓಡಿ ಹೋಗ್ತಾ ಇದ್ವು. ಅದಕ್ಕಾಗಿ ಹೇಳಿದೆ, ಏನು ಭಯ ಪಡಬೇಡ, ಇಲ್ಲಿ ನನ್ನ ಮೇಲೆ ವಿಶ್ವಾಸದಿಂದ ಸೀತೆಯಲ್ಲಿದ್ದಾಳೆ ಹೇಳು ಅಂತ ಹೇಳಿದ. ಇಷ್ಟೆಲ್ಲ ಹೇಳಿದ ಅವ್ರು ಯಾರೂ ಉತ್ತರ ಹೇಳಲಿಲ್ಲ. ಕೊನೆಗೆ ಅವನಿಗೆ ಸೀತೆ ಕಾಣ್ಲಿಕ್ಕೆ ಪ್ರಾರಂಭ ಮಾಡಿಲ್ಲ. ಕಾಣೋದು ಅಂದರೆ ಉನ್ಮಾದಾವಸ್ಥೆ, ಭ್ರಮೆ ಅಂತದ್ದು. ದೈವ ಚಿಂತಕರಾದವರು, ದೇವರ ಬಗ್ಗೆ ಬಹಳ ಆಳವಾಗಿ ಆಲೋಚನೆ ಮಾಡೋರಿಗೆ, ವಿರಹಿಗಳಿಗೆ, ಕಾಮುಕರಾದವರಿಗೆ ಇಂಥದ್ದೆಲ್ಲ ಕಣ್ಣಿಗೆ ಕಾಣಿಸ್ತದೆ. ಅಂತೂ ದೃಷ್ಟಿ ಭ್ರಮೆ. ಸೀತೆ ಕಾಣ್ಲಿಕ್ಕೆ ಪ್ರಾರಂಭ ಮಾಡಿದ್ಲು. ಅವಳಿಗೆ ಕೂಗಿದ ಅವಳ ಕಡೆ, ನಾನು ನಿನ್ನನ್ನು ಕಂಡು ಬಿಟ್ಟೆ, ಮತ್ತ್ಯಾಕೆ ಇಲ್ಲಿಂದ ತಪ್ಪಿಸ್ಕೊಂಡು ಓಡಿ ಹೋಗ್ತಾ ಇದ್ದೆ, ಇಲ್ಲೇ ನಿಲ್ಲು ಅಂದ ಅವಳಿಗೆ. ಆ ಮರಗಳ ಮರೆಯಲ್ಲಿ ಬಚ್ಚಿಟ್ಕೊಂಡಿದ್ದಿ, ನನ್ನ ಜೊತೆ ಮಾತಾಡ್ತಿಲ್ಲ ಯಾಕೆ? ನಾನು ಇಷ್ಟೆಲ್ಲ ಕೂಗ್ತಾ ಇದ್ರು, ಇಷ್ಟೆಲ್ಲ ಆಕ್ರೋಶ ಮಾಡ್ತಿದ್ರು, ನೀನನ್ನು ಕರಿತಾ ಇದ್ರು, ಓಡಿ ಹೋಗ್ತಿದ್ಯಲ್ಲ, ಕರುಣೆ ಇಲ್ವೇ ಅಂದ ಅವಳಿಗೆ. ನಿನ್ನ ಆ ಸೀರೆ ಗುರುತನ್ನು ನೋಡಿ ನಾನು ನಿಶ್ಚಿತ ಮಾಡ್ಕೊಂಡಿದ್ದೀನಿ ನೀನು ಸಿಕ್ಕಿದ್ದಿ ಅಂತ, ಓಡಿ ಹೋಗೋಳು, ಅಲ್ಲೇ ನಿಲ್ಲು ಅಂದ. ಅದು ಸ್ವಲ್ಪ ಹೊತ್ತಾದ್ಮೇಲೆ ಆ ದೃಷ್ಟಿ ಭ್ರಮೆ ಕಳೀತು ಅವನಿಗೆ. ಅಲ್ಲ, ಸೀತೆ ಅಲ್ಲ ಇವಳು. ನಿಜವಾಗ್ಲೂ ನಾನು ಒಂದು ವೇಳೆ ಅವಳನ್ನು ನೋಡಿದ್ರೆ, ಅವಳು ಅಲ್ಲಿ ಇದ್ದಿದ್ರೆ ಅವಳು ನನ್ನನ್ನು ಹೀಗೆ ತಿರಸ್ಕಾರ ಮಾಡ್ತಿರ್ಲಿಲ್ಲ. ಹಾಗಾಗಿ ರಾಕ್ಷಸರ ಹಿಂಸೆಗೆ ಅವಳೀಗ ಪಾತ್ರಳಾಗಿರಬೇಕು. ಚಂದ್ರ ಗ್ರಹಣಕ್ಕೊಳಗಾದಂತೆ ಅವಳು ಕೂಡ ಗ್ರಹಣಕ್ಕೊಳಗಾಗಿರಬೇಕು. ಅವಳ ಸುಂದರವಾದಂಥ ಕುತ್ತಿಗೆಯನ್ನ ರಾಕ್ಷಸರು ಬಹುಶಃ ಮುರಿದು ಅವಳನ್ನು ಕೊಂದು ಹಾಕಿದ್ದಿರಬೇಕು. ಯಾವತ್ತೂ ಕೂಡ ಹಸ್ತದ ಆಭರಣಗಳು, ಹಾರ, ಕೇಯೂರ ಮೊದಲಾದಂಥ ಆಭರಣಗಳನ್ನು ಅವಳು ಧರಿಸ್ತಾ ಇದ್ಲು. ಅಂಥ ತೋಳು, ಅಂಥ ಕೈಕಾಲುಗಳನ್ನು ರಾಕ್ಷಸರು ಕೊಚ್ಚಿ ಹಾಕಿದ್ದಿರಬೇಕು. ಆ ರಾಕ್ಷಸರ ಸಲುವಾಗೇ ನಾವು ಅವ್ರನ್ನ ಆಶ್ರಮದಲ್ಲಿ ಬಿಟ್ಟು ಬಂದಂತಾಗಿತ್ತು. ಲಕ್ಷ್ಮಣನ ಕೇಳಿದ, ಅವಳನ್ನೆಲ್ಲಾದ್ರೂ ನೋಡಿದ್ಯಾ? ಇಲ್ಲಿ ತನಕ ಒಂದು ಗಿಡದಿಂದ ಒಂದು ಗಿಡದ ಕಡೆ ಓಡಿ ಹೋಗ್ತಿದ್ದ, ಇನ್ನು ಮುಂದೆ ಒಂದು ಅರಣ್ಯದಿಂದ ಮತ್ತೊಂದು ಅರಣ್ಯಕ್ಕೆ ಓಡಿ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದ. ಎಲ್ಲೋ ಒಂದು ಕಡೆ ಹಳದಿ ಬಣ್ಣ ಕಾಣಿಸಿದ ಕೂಡಲೇ ಅಲ್ಲಿ ಸೀತೆನೇ ಇದ್ದಿರಬೇಕು ಅನಿಸ್ತಿತ್ತು. ಅಲ್ಲಿ ಹೋಗಿ ನೋಡಿದ್ರೆ ಸೀತೆ ಇರ್ತಿರ್ಲಿಲ್ಲ, ಸಮೀಪದಲ್ಲೇ ಇದ್ದಾಳೆ ಅಂತ ಅನಿಸ್ತಿತ್ತು. ಕೆಲವೊಮ್ಮೆ ಹುಚ್ಚನಂತೆ ಕಾಣಿಸ್ತಿದ್ದ. ಒಂದು ಕಡೆ ಸ್ಪಷ್ಟವಾಗಿ ನಿಲ್ಲಕ್ಕೂ ಅವನಿಗೆ ಆಗಲಿಲ್ಲ. ನದಿ, ಕೆರೆ, ಹಳ್ಳ, ಕೊಳ್ಳ ಎಲ್ಲ ಕಡೆ ಹುಡುಕಾಡಿದ. ಪರ್ವತದ ಝರಿಗಳ ಕಡೆಗೆ ಹುಡುಕಾಡಿದ. ಅವಳು ಎಷ್ಟು ಸಿಗದೇ ಇದ್ರು ಅವನ ಪ್ರಯತ್ನ ವಿಫಲ ಆದಂತೆ ಮತ್ತೆ ಅವಳನ್ನು ಹುಡುಕಲೇಬೇಕು ಅಂತ ಅನಿಸ್ ಪ್ರಾರಂಭ ಆಯ್ತು ಅವನಿಗೆ. ಮತ್ತೆ ಆಶ್ರಮಕ್ಕೆ ಬಂದ. ಎಷ್ಟೋ ದೂರ ಹೋದವನು ಮತ್ತೆ ಆಶ್ರಮಕ್ಕೆ ಬಂದ. ಇನ್ನೂ ಆ ಪರ್ಣಶಾಲೆ ಶೂನ್ಯವೇ ಆಗಿತ್ತು. ಇಷ್ಟೊಳಗೆ ಬಂದಿದ್ದಿರಬಹುದೇನೋ ಅಂತ ಒಂದು ಭರವಸೆ. ಬಂದಿರಲಿಲ್ಲ. ಲಕ್ಷ್ಮಣನ ಎರಡೂ ಭುಜಗಳನ್ನು ಹಿಡ್ಕೊಂಡ. ಬೇಗ ಹೇಳು, ಅವಳು ಎಲ್ಲಿದ್ದಾಳೆ ಹೇಳು, ಅವಳನ್ನು ಯಾರು ಕರ್ಕೊಂಡು ಹೋಗಿದ್ದಾರೆ? ನಿನ್ನ ರಕ್ಷಣೆಗೆ ಅವಳನ್ನು ಬಿಟ್ಟಿದ್ನಲ್ಲ ನಾನು, ನಿನ್ನ ಜವಾಬ್ದಾರಿ ಅಲ್ಲ, ನೀನು ಹೇಳು ಅಂತ ಅವಳಿಗೆ.
ಮುಂದೆ ಮತ್ತೆ ಮರ ಗಿಡಗಳ ಕಡೆಗೆ ತಿರುಗಿದ. ಇಷ್ಟೋ ತನಕ ನನ್ನ ಜೊತೆ ಹಾಸ್ಯ ಮಾಡಿದ್ದು, ನನ್ನ ಜೊತೆ ವಿನೋದ ಮಾಡಿದ್ದು ಸಾಕು. ಅವಳು ಎಲ್ಲಿದ್ದಾಳೆ ಹೇಳು, ಬೇಗನೆ ಬಂದು ನನ್ನನ್ನು ಸಮಾಧಾನಗೊಳಿಸು. ನೀನು ಯಾವತ್ತೂ ಈ ಆಶ್ರಮದಲ್ಲಿದ್ದಾಗ ಜಿಂಕೆಗಳ ಜೊತೆಗೆ ಆಟ ಆಡ್ತಿದ್ದೆ. ಈಗ ನೀನು ಇಲ್ಲದೇ ಇದ್ದಾಗ ಜಿಂಕೆಗಳು ಕಣ್ಣೀರು ಸುರಿಸ್ತಾ ನಿನ್ನನ್ನು ಆಲೋಚನೆ ಮಾಡ್ತಾ ಇಲ್ಲಿ ವಿಷಾದದಿಂದ ಕೂತ್ಕೊಂಡಿವೆ. ಹಾಗಾಗಿ ಬೇಗ ಬಾ ಅಂತ ಅವಳನ್ನು ಕರೆದ. ನಾನು ಇನ್ನು ಹೆಚ್ಚು ದಿವಸ ಬದುಕಿರೋದಿಲ್ಲ, ಸೀತೆ ವಿರಹವನ್ನು ತಾಳಲಿಕ್ಕೆ ನನಗೆ ಸಾಧ್ಯ ಇಲ್ಲ, ನಾನು ಪ್ರಾಣ ಪರಿತ್ಯಾಗ ಮಾಡ್ತೇನೆ. ನಾನು ಪರಲೋಕಕ್ಕೆ ಹೋದ ಮೇಲೆ ನಮ್ಮ ಅಪ್ಪ ನನ್ನನ್ನು ಅಲ್ಲಿ ನೋಡ್ತಾನೆ, ಅವನು ತಕ್ಷಣ ಮಾಡ್ತಾನೆ. 14 ವರ್ಷ ವನವಾಸ ಮಾಡು ಅಂತ ಹೇಳಿದ್ದಲ್ಲ ನಿನಗೆ, ವನವಾಸ ಮುಗಿಸ್ಕೊಂಡು ಬಂದ್ಯಾ? ಇನ್ನೂ 14 ವರ್ಷ ಆಗಿಲ್ಲಲ್ಲ, ನಡುವೆ ಯಾಕೆ ಬಂದೆ ಅಂತ ನಮ್ಮಪ್ಪ ನಾನು ಕೇಳ್ತಾನೆ. ಆಗ ನನ್ನನ್ನು ನಮ್ಮಪ್ಪ ಏನು ಅನ್ಬೋದು? ಸುಳ್ಳುಗಾರ, ಪ್ರತಿಜ್ಞೆಯನ್ನು ಈಡೇರಿಸ್ಕೊಳ್ಳದೆ ಇದ್ದವನು, ಕಾಮುಕ, ಅನಾರ್ಯ ಅನ್ಬೋದಲ್ಲ. ಹಾಗಾಗಿ ಪ್ರಾಣ ಇದ್ರೂ ನನಗೆ ಉಪಯೋಗ ಇಲ್ಲ, ಪ್ರಾಣ ಪರಿತ್ಯಾಗ ಮಾಡಿದ್ರೂ ನನಗೆ ಉಪಯೋಗ ಇಲ್ಲ. ಮತ್ತೆ ಸೀತೆಯನ್ನೇ ಸಂಬೋಧನೆ ಮಾಡಿದ. ನಾನೀಗ ಪ್ರಜ್ಞಾಶೂನ್ಯ ಆಗಿಬಿಟ್ಟಿದ್ದೇನೆ, ಸೆಮಿ ಕಾನ್ಷಿಯಸ್ ಆಗಿಬಿಟ್ಟಿದ್ದೇನೆ ಅಂತ ಹೇಳಿದೆ. ನನ್ನ ಆಸೆ, ಆಕಾಂಕ್ಷೆ, ನನ್ನ ಕೀರ್ತಿ ಎಲ್ಲ ಮಣ್ಣು ಪಾಲಾಗಿ ಹೋಗಿದೆ. ನನ್ನನ್ನು ಪರಿತ್ಯಾಗ ಮಾಡಬೇಡ, ನೀನು ಇಲ್ಲದೇ ಇದ್ರೆ ನಾನು ಪ್ರಾಣ ಪರಿತ್ಯಾಗ ಮಾಡ್ತೇನೆ ಅಂತ. ಎಲ್ಲಿ ನೋಡಿದ್ರೂ ಸೀತೆ ಕಾಣಲಿಲ್ಲ. ಲಕ್ಷ್ಮಣನಿಗೆ ಈ ಅಣ್ಣನ ದುಃಖ ನೋಡಿ ಬಹಳ ಸಂಕಟ ಆಯಿತು. ಮುಂದೊಂದು ಮಾತು ಹೇಳಿದ ಆ ಲಕ್ಷ್ಮಣ, ಈ ಅರಣ್ಯಕ್ಕೆ, ನಮ್ಮ ಅರಣ್ಯಕ್ಕೆ ಸಮೀಪದಲ್ಲಿ ಮತ್ತೊಂದು ಅರಣ್ಯ ಇದೆ, ಆ ಅರಣ್ಯಕ್ಕಾದರೂ ನಾವು ಹೋಗಿ ಹುಡುಕಿ ಸೀತೆಯನ್ನು ಅನ್ವೇಷಣೆ ಮಾಡೋಣ. ಅವಳಿಗೆ ಅರಣ್ಯ ಸಂಚಾರ ಅಂದರೆ ಬಹಳ ಇಷ್ಟ. ಅರಣ್ಯದ ಹಚ್ಚ ಹಸಿರಿನ ಸೊಬಗೇನಿರ್ತದೆ ಅದರಲ್ಲಿ ಅವಳು ಮೈ ಮೆರೀತಿದ್ಲು. ಹಾಗಾಗಿ ಅಲ್ಲಿ ಹೋಗಿ ನೋಡೋಣ, ಅಲ್ಲಿ ಯಾವುದಾದ್ರೂ ನದಿಗೆ ಅವಳು ಸ್ನಾನಕ್ಕೆ ಹೋಗಿದ್ದಿರ್ಬೋದು, ಅಥವಾ ಯಾವುದಾದ್ರೂ ಅರಣ್ಯದಲ್ಲಿ ಅವಳು ನಮ್ಮನ್ನು ಹಾಸ್ಯ ಮಾಡುವ ಕಾರಣಕ್ಕಾಗಿ ಅವಿತುಕೊಂಡಿರಬಹುದು. ನೀನು ಒಪ್ಪೋದಾದರೆ ಪಕ್ಕದ ಅರಣ್ಯಕ್ಕೆ ಹೋಗಿ ಅಲ್ಲಿ ಹುಡುಕಾಡೋಣ ಅಂತ. ಆಯಿತು ಅಂತ ಇಬ್ಬರು ಆಲೋಚನೆ ಮಾಡಿದ್ರು. ಪಕ್ಕದ ಅರಣ್ಯಕ್ಕೆ ಹೋದರು. ಆ ಅರಣ್ಯ ಆಯಿತು, ಅಲ್ಲಿನ ನದಿ, ಅಲ್ಲಿನ ಪರ್ವತ, ಅಲ್ಲಿನ ಗುಹೆ, ಎಲ್ಲಾದರೂ ಅವಳು ಸಿಗಲಿಲ್ಲ. ಮತ್ತೆ ಲಕ್ಷ್ಮಣ ರಾಮನಿಗೆ ಸಮಾಧಾನ ಮಾಡಿದ. ಮಹಾವಿಷ್ಣು ಹಿಂದೆ ಬಲಿಚಕ್ರವರ್ತಿಯನ್ನ ಬಂಧನದಲ್ಲಿಟ್ಟು ಅವನನ್ನು ಸೋಲಿಸಿ ಇಡೀ ಭೂಮಂಡಲವನ್ನು ತಮ್ಮ ಕೈಗೆ ತಗೊಂಡಲ್ಲ, ಅದರಂತೆ ನೀನು ಸೀತೆಯನ್ನು ಒಂದಲ್ಲ ಒಂದು ಕಾಲಕ್ಕೆ ಶೀಘ್ರದಲ್ಲಿ ಪಡ್ಕೊಳ್ತೀವಿ. ಹಾಗಾಗಿ ವಿಲಾಪ ಮಾಡಬೇಕಾದ ಕಾರಣ ಇಲ್ಲ, ಮನಸ್ಸಿಗೆ ಸಮಾಧಾನ ತಂದುಕೋ ಅಂತ ಹೇಳಿದ. ಆಗ ಇವನು ಹೇಳಿದ, ಸೀತೆ ಸಿಗ್ತಾಳೆ ಸಿಗ್ತಾಳೆ ಅಂತ ಮೇಲಿನ ಮೇಲೆ ನೀನು ಭರವಸೆ ಕೊಡ್ತಾನೆ ಇದ್ದೆ. ನಾವು ಅರಣ್ಯದ ಎಲ್ಲ ಕಡೆ ಹುಡುಕಿದ್ವಿ, ಎಲ್ಲಿ ಹುಡುಕಿದ್ರು ನಮಗೂ ಸೀತೆ ಮಾತ್ರ ಕಾಣ್ತಿಲ್ಲ. ಇನ್ನು ನೀನು ಎಷ್ಟು ಭರವಸೆ ಕೊಟ್ರೇನು, ಆ ಭರವಸೆ ಕೊಟ್ರೇನು ಬಿಟ್ರೇನು ಅಂತ ಹೀಗೆ ಹೇಳಿ ಅವನು ತನ್ನ ವಿಲಾಪವನ್ನು ಹಾಗೆ ಮುಂದುವರೆಸಿದ. ಅವನ ವಿಲಾಪಕ್ಕಿಂತ ಕೊನೆಯೇ ಇಲ್ಲದಂತಾಯಿತು. ಈ ಅಶೋಕ ವೃಕ್ಷ ನಿನಗೆ ಬಹಳ ಪ್ರಿಯ ಆಗಿತ್ತು, ಅದರ ಗಿಡದ ಮರಗಳ ರೆಂಬೆಗಳಲ್ಲಿ ನೀನು ಬಚ್ಚಿಟ್ಕೊಂಡಿದ್ದಿರ್ಬೋದು, ಹಾಗಾಗಿ ನನ್ನ ದುಃಖ ಹೆಚ್ಚಾಗ್ತದೆ. ಬಾಳೆ ಗಿಡಗಳು, ಅವುಗಳ ಸೌಂದರ್ಯ ನಿನಗೆ ಬಹಳ ಮೆಚ್ಚುಗೆ ಆಗಿತ್ತು. ಆ ಬಾಳೆ ಗಿಡಗಳ ವನದಲ್ಲಿ ನೀನೇನಾದರೂ ಅಡಗಿಕೊಂಡಿರ್ಬೋದು, ಹಾಗಾಗಿ ನನಗೆ ಕಾಣ್ತಿಲ್ಲ. ಆದರೂ ನಾನು ಅಲ್ಲಿ ಬಂದು ಹುಡುಕಾಡಿದ್ರೆ ನೀನು ನನ್ನ ಕಣ್ಣಿಗೆ ಬೀಳಲೇಬೇಕು. ಅರಣ್ಯದಲ್ಲಿ ನೀನು ಮೇಲಿಂದ ಮೇಲೆ ಸಂಚಾರ ಮಾಡಿ ಅದರ ಆನಂದವನ್ನು ಆಸ್ವಾದನೆ ಮಾಡ್ತಿದ್ದು ನನಗೆ ನೆನಪಿದೆ. ಆ ಎಲ್ಲ ಆನಂದವನ್ನು ಪರಿತ್ಯಾಗ ಮಾಡಿ, ಆ ಸಂಚಾರವನ್ನು ಮಾಡುವಂಥ ಬಯಕೆಯನ್ನು ಪರಿತ್ಯಾಗ ಮಾಡಿ ಬೇಗ ನನ್ನ ಕಡೆ ಬಾ. ಈ ಹಾಸ್ಯ ಪರಿಹಾಸ ಇವೆಲ್ಲ ಸಾಕು. ಮತ್ತು ಲಕ್ಷ್ಮಣನಿಗೆ ಹೇಳಿದ, ಇಷ್ಟೆಲ್ಲ ನಾನು ಸರಿತಿದ್ದೇನೆ, ಆ ಸೀತೆಯಲ್ಲಿ ಬರಲಿಲ್ಲಲ್ಲ, ರಾಕ್ಷಸರು ತಿಂದು ಹಾಕಿದ್ದಾರೆ. ಈ ನೋಡಿ, ಜಿಂಕೆಗಳು ಹಿಂಡಿದೆ, ಈ ಜಿಂಕೆಗಳು ಹಿಂಡು ಕಣ್ಣೀರು ಸುರಿಸ್ತಾ ಇವೆ. ಇವುಗಳಿಗೆ ಗೊತ್ತಿದ್ದಿರಬೇಕು ರಾಕ್ಷಸರು ಸೀತೆಯನ್ನು ತಿಂದು ಹಾಕಿದ ವಿಷಯ. ನಿನ್ನ ವಿಯೋಗದಿಂದ ನಾನು ಸತ್ತೋಗ್ತೇನೆ ಅಂದ ಆ ಸೀತೆಗೆ. ನಮ್ಮ ತಾಯಿ ಕೈ ಏನಿತ್ತು ಅವಳ ಅಪೇಕ್ಷೆ ಈಡೇರ್ತದೆ ಅದರ ಮೂಲಕವಾಗಿ. ಇನ್ನು ನಾನು ನಾಡಿಗೆ ಹೋಗಿ ಆದರೂ ಏನು ಮಾಡಬೇಕು, ಅಲ್ಲಿಂದ ನನಗೆ ಉಪಯೋಗ ಏನು? ನಿಮ್ಮ ಅಪ್ಪನಿಗೆ, ಜನಕ ಮಹಾರಾಜನಿಗೆ ಈ ಸಂಗತಿ ಏನಾದರೂ ತಿಳಿದರೆ ಅವನು ನನ್ನ ಪ್ರಶ್ನೆ ಮಾಡಿದರೆ ನಾನೇನು ಉತ್ತರ ಕೊಡಬೇಕು? ಅವನು ಕೂಡ ಮೂರ್ಛಿತನಾಗಿ ಬಿದ್ದು ಬಿಡ್ತಾನೆ. ನಾನು ಅಯೋಧ್ಯೆಗೆ ಹೋಗೋದೇ ಇಲ್ಲ, ಯಾಕೆಂದರೆ ಅಯೋಧ್ಯೆ ನೀನಿಲ್ಲದೆ ಇದ್ದರೆ ನನಗೆ ಶೂನ್ಯ, ಸ್ವರ್ಗವೂ ಕೂಡ ಶೂನ್ಯ ನೀನಿಲ್ಲದೆ ಇದ್ದರೆ. ಹಾಗಾಗಿ ಲಕ್ಷ್ಮಣನಿಗೆ ರಾಮ ಹೇಳಿದ, ನಾನಂತೂ ಅಯೋಧ್ಯೆಗೆ ಬರೋದಿಲ್ಲ, ಇಲ್ಲೇ ಇರ್ತೀನಿ, ನೀನೊಬ್ಬನೇ ಹೊರಟೋಗು,
ಆ ಭರತನಿಗೆ ಹೇಳಬೇಕು 14 ವರ್ಷ ವನವಾಸ ಮುಗಿಸ್ಕೊಂಡು ನಾನು ಬರ್ತೀನಿ ಅಂತ ಹೇಳಿದ್ದೆ, ಆದರೆ ಸೀತೆ ಅಪಹಾರಗೊಂಡಿದ್ದರಿಂದ ನನಗೆ ಬರಲಿಕ್ಕಾಗಲಿಲ್ಲ, ನೀನೇ ರಾಜ್ಯವನ್ನು ಆಳಬೇಕು. ಕೌಸಲ್ಯ, ಕೈ ಸುಮಿತ್ರೆ ಎಲ್ಲರಿಗೂ ಕೂಡ ಈ ವಿಷಯವನ್ನು ತಿಳಿಸ್ಬೇಕು. ತಿಳಿಸಿ ಅವರೆಲ್ಲರೂ ಕೂಡ ಈ ವಾಸ್ತವವಂತ ಸಂಗತಿಯನ್ನು ತಿಳ್ಕೊಳ್ಳುವಂತಾಗಬೇಕು. ರಾಮ ಸೀತೆಯ ಜೊತೆಗೆ ವನವಾಸಕ್ಕೆ ಬಂದ, 13 ವರ್ಷ ಕಾಲ ಅವಳ ಜೊತೆ ಸುಖವಾಗಿದ್ದ. ಆದರೆ 14ನೇ ವರ್ಷ ಸಮೀಪಿಸಿದಾಗ ಅವನಿಗೆ ಸೀತೆಯನ್ನು ರಕ್ಷಣೆ ಮಾಡ್ಕೊಳ್ಳೋದಾಗಲಿಲ್ಲ. ಸೀತೆ ಅಪಹರಣಗೊಂಡ್ಲು. ಹಾಗಾಗಿ ಆತ ಇವತ್ತು ಅಯೋಧ್ಯೆಗೆ ಬರಲಿಲ್ಲ. ನೀವು ಆತನನ್ನು ಮರೆತು ಬಿಡಿ ಅಂತ ನೀನು ಹೋಗಿ ಅವ್ರಿಗೆಲ್ಲರಿಗೂ ತಿಳಿಸ್ಬೇಕು. ರಾಮ ಲಕ್ಷ್ಮಣನಿಗೆ ಹೇಳಿದ. ಲಕ್ಷ್ಮಣನಿಗೆ ಏನು ಹೇಳಬೇಕು ಅಂತ ತಿಳಿಲಿಲ್ಲ. ಇಲ್ಲಿ ತನಕ ಎಲ್ಲ ಭರವಸೆ ಕೊಟ್ಟಿದ್ದ. ಎಲ್ಲ ಭರವಸೆಗಳನ್ನು ಕೊಟ್ಟು ಕೂಡ ಅವೆಲ್ಲ ವ್ಯರ್ಥ ಆದಂತೆ ಆದಮೇಲೆ ಮುಂದೆ ಆತನಿಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಆತ ಸುಮ್ಮನೆ ಆಗಿಬಿಟ್ಟ. ಅಲ್ಲಿಗೆ ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದ 62ನೇ ಸರ್ಗ ಮುಕ್ತಾಯ ಆಗಿದೆ.